ಎಲ್ಲರಿಗೂ 78ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಇವತ್ತು ನಾವು ಮಾಣಿಕ್ ಷಾ ಪರೇಡ್ ಗ್ರೌಂಡ್ ಮಹಾತ್ಮ ಗಾಂಧಿ ರಸ್ತೆಯಲ್ಲಿ ಇದ್ದೀವಿ. ಇಲ್ಲಿ ಪ್ರತಿ ವರ್ಷ ಆಗಸ್ಟ್ 15ರಂದು ಸರ್ಕಾರದ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಾರೆ. ಇಲ್ಲಿ ಒಳಗೆ ಎಂಟ್ರಿ ಹೋಗ್ಬೇಕಂದ್ರೆ ಪಾಸಸ್ಗಳನ್ನ ತೋರಿಸಿದ್ರೆ ಮಾತ್ರ ಒಳಗೆ ಬಿಟ್ಟು. ಇದೇನು ನೋಡ್ತಾ ಇದ್ದೀರಲ್ಲ, ಅದು ಫೀಲ್ಡ್ ಮಾರ್ಷಲ್ ಮಾಣಿಕ್ ಷಾ ಪರೇಡ್ ಗ್ರೌಂಡ್ನ ಮೇನ್ ಗೇಟ್ ಮತ್ತು ಫ್ರಂಟ್ ಗೇಟ್ ಆಗಿದೆ. ನಾವು ಆದಷ್ಟು ಬೇಗನೆ ಅಂದರೆ 45 ಮಿನಿಟ್ಸ್ ಅರ್ಲಿಯಾಗಿ ಒಳಗೆ ಹೋಗಿ ಕೂತ್ಕೊಂಡು ಒಳ್ಳೆ ವ್ಯೂ ಇರೋ ಸೀಟ್ಗೆ ಹೋಗಿ ಕೂತ್ಕೊಂಡು ಸುಮಾರು ಒಂದು 8:40 ಹಂಗೆ ಎಲ್ಲ ಟ್ರೂಪ್ಗಳು ಅವ್ರವ್ರ ಪೊಸಿಷನ್ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರು ಮಾರ್ಚ್ ಮಾಡ್ಕೊಂಡು ಅದನ್ನು ನೋಡೋಕ್ಕಂತೂ ನನಗಂತೂ ತುಂಬ ಕಾತುರತೆಯಿಂದ ಕಾಯ್ತಾ ಇದ್ದೆ. ಎಲ್ಲ ಟ್ರೂಪ್ಗಳು ನಾವು ಕೂತಿರೋ ಜಾಗಕ್ಕಿಂತ ಮುಂದೆನೇ ಬಂದು ಪೊಸಿಷನ್ಗಳು ತಗೋತಾ ಇದ್ರು. ಅದನ್ನ ನೋಡಿ ನಾನು ಒಳ್ಳೆ ಜಾಗದಲ್ಲಿ ಇಟ್ಕೊಂಡಿದ್ದೀನಿ ಅಂತ ಅಂದ್ಕೊಂಡೆ. ಆದರೆ ಮುಂದೆ ನೋಡಿದ್ರೆ ಅದೋ ಕಂಬ ಮಾತ್ರ ಅಡ್ಡ ಬಂದಿತ್ತು, ವಿಡಿಯೋಗೆಲ್ಲ ಅಡ್ಡ ಆಗ್ತಾ ಇತ್ತು. ಎಲ್ಲ ಟ್ರೂಪ್ಗಳು ಪೊಸಿಷನ್ ತೊಗೊಂಡಾದ್ಮೇಲೆ ನಾನೇನು ಇನ್ನೇನೋ ಸ್ಟಾರ್ಟ್ ಆಗುತ್ತೆ ಅಂದ್ಕೊಂಡೆ. ನೋಡಿದ್ರೆ ಪಾಪ ಅವ್ರನ್ನ ಅರ್ಧ ಗಂಟೆ ಬಿಸಿಲಲ್ಲೇ ನಿಲ್ಲಿಸ್ಬಿಟ್ರು. ಪಾಪ ಎಲ್ಲ ಮಕ್ಕಳುಗಳು ತುಂಬ ಸುಸ್ತಾಗ್ಬಿಟ್ರು. ಇದಾಗ್ತಿದ್ದಂಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರು ಬಂದು ಧ್ವಜಾರೋಹಣ ಮಾಡಿದ್ರು. ಎಲ್ಲರೂ ಒಟ್ಟಿಗೆ ರಾಷ್ಟ್ರಗೀತೆ ಆಡಿ ಮುಗಿಸ್ತಿದ್ದಂಗೆ ನಮ್ಮ ಮುಖ್ಯಮಂತ್ರಿಗಳು ಓಪನ್ ಜೀಪಲ್ಲಿ ನಿಂತ್ಕೊಂಡು ಒಂದು ರೌಂಡ್ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮುಖ್ಯಮಂತ್ರಿಗಳ ಹತ್ರ ಬರ್ತಿದ್ದಂಗೆ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೆ. ಯಾಕಂದರೆ ನಾನು ಮುಂದೆನೇ ಬಂದು ಹೋಗ್ತಾರೆ ಅಂತ. ನೋಡಿದ್ರೆ ಹಂಗೆ ರೈಟ್ ಟರ್ನ್ ಹೊಡೆದ್ಬಿಟ್ರು ಅವರು. ತುಂಬ ಬೇಜಾರಾಯ್ತು ನನಗೆ. ಜಸ್ಟ್ ಮಿಸ್ ಆದ್ರಲ್ಲ.
ಹಾಗೆ ಎಲ್ಲ ಟ್ರೂಪ್ಗಳಿಗೂ ಸಲ್ಯೂಟ್ ಮಾಡಿಕೊಂಡು ಮುಖ್ಯಮಂತ್ರಿಗಳು ಮುಂದೆ ಹೋದರು. ಇದಾಗ್ತಿದ್ದಂಗೆ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಒಂದು 15 to 20 minutes ಸ್ಪೀಚ್ ಕೊಟ್ಟರು. ಆ ಬಿಸಿಲಲ್ಲೇ ಪಾಪ ಎಲ್ಲ ಟ್ರೂಪ್ಗಳು ನಿಂತು ಸಾಕಾಗ್ಬಿಟ್ಟಿದ್ರು ಪಾಪ. ಜೊತೆಗೆ ಪೊಲೀಸ್ ಸಿಬ್ಬಂದಿ ಅವರು ಅವ್ರಿಗೆಲ್ಲ ನೀರು ಕೊಡ್ತಾ ಇದ್ರು, ತುಂಬ ಸಹಾಯ ಮಾಡ್ತಾ ಇದ್ರು. ಕೊನೆಗೂ ಎಲ್ಲರೂ ಚಪ್ಪಾಳೆ ಹೊಡಿತಾ ಸಿದ್ದರಾಮಯ್ಯ ಸ್ಪೀಚ್ನ ಮುಗಿಸೇ ಬಿಟ್ರು. ಇದಾಗ್ತಿದ್ದಂಗೆನೆ ಎಲ್ಲ ಟ್ರೂಪ್ನ ಲೀಡರ್ಗಳು ಮುಂದೆಗಡೆ ಬಂದು ಮಾರ್ಚ್ ಪಾಸ್ಟ್ಗೆ ತಯಾರಿ ಮಾಡಿಕೊಂಡ್ರು. ಕೊನೆಗೂ ಮಾರ್ಚ್ ಪಾಸ್ಟ್ ಅಂತೂ ಸ್ಟಾರ್ಟ್ ಮಾಡ್ಕೊಂಡ್ರು. ನಾನಂತೂ ಕಾಯ್ದು ಸಾಕಾಗ್ಬಿಟ್ಟಿದ್ದೆ. ಸುಮಾರು 135 ಟ್ರೂಪ್ಸ್ಗಳಿಲ್ಲಿ ಪರೇಡ್ಗೆ ಭಾಗವಹಿಸಿತ್ತು. ಇಲ್ಲಿ ಬಂದಾಗಲೇ ನನಗೆ ಗೊತ್ತಾಗಿ ಇಷ್ಟೊಂದು ಡಿವಿಷನ್ಸ್ ಇದೆ ಇಲ್ಲಿ ಪೊಲೀಸ್ ಇಲಾಖೆಯಲ್ಲಿ. ಅಬಕಾರಿ ಇಲಾಖೆ ಆಗಿರ್ಬೋದು, CRPF ಆಗಿರ್ಬೋದು, ಶ್ವಾನ ದಳ ಆಗಿರ್ಬೋದು. ಇದು ಮುಂದೆ ಬರ್ತಾ ಇದೆಯಲ್ಲ ಅದೇ ಶ್ವಾನ ದಳ. ಪೊಲೀಸವ್ರ ಜೊತೆ ಶ್ವಾನಗಳಿರೋದನ್ನ ನೀವು ಗಮನಿಸ್ಬೋದು. ಈಗ ಮುಂದೆ ಬರೋದೆಲ್ಲ ಸ್ಕೂಲಿನ ಮಾರ್ಚ್ ಪಾಸ್ಟ್ ಟ್ರೂಪ್ಗಳು. ಈಗ ನೀವು ಮುಂದೆ ನೋಡ್ತಾ ಇರ್ಬೋದು, ಇದು ಒಂದು ಅಂಧರ ಶಾಲೆಯ ಮಾರ್ಚ್ ಪಾಸ್ಟ್ ಟ್ರೂಪ್ ಆಗಿದೆ. ಅಲ್ಲಿ ಇರೋ ಮಕ್ಳಿಗೆ ಯಾರಿಗೂ ಕಣ್ ಕಾಣಿಸಲ್ಲ. ಅಲ್ಲಿ ಒಬ್ರು ಟೀಚರ್ ಕಾಣಿಸ್ತಾ ಇದ್ದಾರೆ, ಅವರೆಲ್ಲ ಇನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಮತ್ತು ಅವರು ಒಂದು ಕೈಯಲ್ಲಿ ದಾರ ಹಿಡ್ಕೊಂಡಿದ್ದಾರೆ 3 ಲೈನಲ್ಲಿ. ಅವರು ಅದೇ ಲೈನ್ ಪ್ರಕಾರ ಫಾಲೋ ಮಾಡ್ತಾ ಇದ್ದಾರೆ.
ಇದನ್ನ ನೋಡಿ ತುಂಬಾ ಖುಷಿ ಅನ್ಸುತ್ತೆ ಅವರೆಲ್ಲ ಭಾಗವಹಿಸಿದಾರೆ. ಈಗ ಬರ್ತಾ ಇರೋದು ನಮ್ಮ ಪೊಲೀಸ್ ಸಿಬ್ಬಂದಿಯ ಮೇನ್ ಬ್ಯಾಂಡ್ ಟ್ರೂಪು. ಇದು ಒಂದು ದೊಡ್ಡ ಟ್ರೂಪ್ ಅಂತಾನೆ ಅನ್ಬೋದು. ಈ ಮಾರ್ಚ್ ಫಾಸ್ಟ್ ಮುಗಿತಿದ್ದಂಗೆ ರೈತ ಗೀತೆ ಮತ್ತು ನಾಡಗೀತೆ ಸ್ಟಾರ್ಟ್ ಆಯಿತು. ಜೊತೆಗೇನೆ ಹಿಂದೆಯಿಂದ ತುಂಬ ಜನ ಮಕ್ಕಳುಗಳು ಬರೋ ಸ್ಟಾರ್ಟ್ ಆಯಿತು. ನೋಡಿದ್ರೆ ಕಲ್ಚರಲ್ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ಅಂತ ಅಂದರು. ಇದು ಮೊದಲನೇ ಕಲ್ಚರಲ್ ಪ್ರೋಗ್ರಾಮ್ ಆಗಿದೆ. ಈ ಡ್ಯಾನ್ಸಲ್ಲಿ ಸುಮಾರು 750 ಮಕ್ಕಳು ಡ್ಯಾನ್ಸ್ ಆಡ್ತಾ ಇದ್ದಾರೆ. ಇವರೆಲ್ಲ ಯಲಹಂಕದ ಗೌರ್ಮೆಂಟ್ PU ಕಾಲೇಜ್ ಹಾಗೂ ಹೈಸ್ಕೂಲ್ ಸೆಕ್ಷನಲ್ಲಿ ಓದ್ತಾ ಇರ್ತಾರೆ. ಡ್ಯಾನ್ಸ್ ಮುಗಿತಿದ್ದಂಗೆ ಮೇಲ್ಗಡೆ ನೋಡಿದ್ರೆ ನಮ್ಮ ಇಂಡಿಯನ್ ಆರ್ಮಿಯ ಪ್ಯಾರಾಮೋಟ ಡಿಸ್ಪ್ಲೇ ಮಾಡ್ತಾ ಇದ್ವು. ಅಂದರೆ ಪ್ಯಾರಾಚೂಟ್ ಆಡ್ಕೊಂಡು ನಮ್ಮ ಭಾರತ ಧ್ವಜವನ್ನು ಹಾರಾಡಿಸಿದ್ರು. ಇದನ್ನು ನೋಡೋಕ್ಕೆ ತುಂಬ ಸಖತ್ತಾಗಿತ್ತು. ಬರ್ತಾರಂತೆ. ಆದಷ್ಟು ಬನ್ನಿ ಈ ಕಡೆ, ಇಲ್ಲೇ ಬರ್ಬೇಕು. ಬರ್ತಾರೆ. ಅವಾಗಲೇ ಮುಗೀತು ಅಂದ್ಕೊಂಡೆ, ನೋಡಿದ್ರೆ ಇವಾಗ ಮುಗೀತು. ಇವ್ರ ಡ್ಯಾನ್ಸು ತುಂಬ ಚೆನ್ನಾಗಿತ್ತು. ಅವ್ರು ಮುಗೀತಿದ್ದಂಗೆ ಇನ್ನೊಂದು ಬ್ಯಾಚ್ ಸ್ಟಾರ್ಟ್ ಆಯಿತು, ಹಿಂದೆಗಡೆ ಓಡ್ ಬರೋದು. ಇದು ಸೆಕೆಂಡ್ ಕಲ್ಚರಲ್ ಪ್ರೋಗ್ರಾಮ್ ಆಗಿದೆ. ಇದರಲ್ಲಿ ಸುಮಾರು 400 ಜನ ಮಕ್ಕಳು ಭಾಗವಹಿಸಿದ್ದಾರೆ. ಈ ಡ್ಯಾನ್ಸ್ನ ಥೀಮ್ ಬಂದ್ಬಿಟ್ಟು ನಮ್ಮ ಕರ್ನಾಟಕ ಸರ್ಕಾರದ 5 ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಇರುತ್ತೆ. जय राम
ಈ ಡ್ಯಾನ್ಸ್ ಮುಗಿತಿದ್ದಂಗೆ ಇನ್ನೊಂದು ಮೂರನೇ ಡ್ಯಾನ್ಸ್ ಮಕ್ಕಳು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದರಲ್ಲಿ ಸುಮಾರು 700 ಜನ BBMP ಕಾಂಪೋಸಿಟ್ PU ಕಾಲೇಜ್ ಪಿಲ್ಲನ್ ಗಾರ್ಡನ್ನಿಂದ ಭಾಗವಹಿಸ್ತಿದ್ದಾರೆ. ಈ ಡ್ಯಾನ್ಸಿನ ಥೀಮ್ ಬಂದ್ಬಿಟ್ಟು ರಾಣಿ ಅಬ್ಬಕ್ಕ-ದೇವಿ ಅವ್ರದ್ದು. ಈ ಡ್ಯಾನ್ಸ್ ನಡೀತಿದ್ದಂಗೆ ಹಿಂದೆನೇ ನೆಕ್ಸ್ಟ್ ಪ್ರೋಗ್ರಾಮ್ಗೆ ರೆಡಿ ಮಾಡ್ಕೊತಾ ಇದ್ರು. ಅದು ಯಾವುದಂದ್ರೆ ಮಲ್ಲಕಂಬಾಗೆ ರೆಡಿ ಮಾಡ್ಕೊತಾ ಇದ್ರು. ಮತ್ತೆ ಹಾರ್ಕೊಂಡು ನಮ್ಮ ಸೈನಿಕರು ಬಂದರು. ಅವ್ರ ಹತ್ರ ಬರೀ ಪ್ಯಾರಾಶೂಟ್ ಇರುತ್ತೆ ಅಂತ ಅಂದ್ಕೊಂಡೆ. ನೋಡ್ರೆ ಅವ್ರ ಹಿಂದೆ ಒಂದು ಫ್ಯಾನ್ ಟೈಪ್ ಒಂದು ಮೋಟಾರ್ ಬೇರೆ ಇತ್ತು. ಅದಕ್ಕೇನೆ ಅದನ್ನು ಪ್ಯಾರಾ ಮೋಟಾರ್ ಡಿಸ್ಪ್ಲೇ ಅಂತ ಇವತ್ತು ಗೊತ್ತಾಯ್ತು ನನಗೆ. ಅವ್ರು ಬಂದು ನಮ್ಮ ಹತ್ರನೇ ಬಂದು ಇಳಿಲಿ ಅಂತ ಅನ್ಕೊಂಡು ನೋಡಿದ್ರೆ ಅವ್ರು ಇಳಿಲೇ ಇಲ್ಲ, ಹಾರ್ಕೊಂಡು ಹಂಗೆ ಹೋಗೇ ಬಿಟ್ರು. ಇದು ಮುಗಿತಿದ್ದಂಗೆ ಮಲ್ಲಕಂಬ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಯಿತು ನಮ್ಮ ಸೈನಿಕರಿಂದ.
ನಮ್ಮ ಆರ್ಮಿಯವ್ರದ್ದು ಮಲ್ಲಕಂಬ ಪರ್ಫಾರ್ಮೆನ್ಸ್ ಮಾತ್ರ ಸಖತ್ತಾಗಿತ್ತು. ಇದು ಮುಗಿತಿದ್ದಂಗೆ ನಾನು ತುಂಬ ಕಾತುರತೆಯಿಂದ ಕಾಯ್ತಿದ್ದ. ಮೋಟಾರ್ ಸೈಕಲ್ ಡಿಸ್ಪ್ಲೇಗೆ ಎಲ್ಲ ಸಜ್ಜು ಮಾಡ್ಕೋತಾ ಇದ್ರು. ನಾನಂತೂ ತುಂಬ ಕಾತುರತೆಯಿಂದ ಕಾಯ್ತಿದ್ದೆ. ಕೊನೆಗೂ ಮೋಟಾರ್ ಸೈಕಲ್ ಡಿಸ್ಪ್ಲೇ ಸ್ಟಾರ್ಟ್ ಆಯಿತು. ನಮ್ಮ ಸೈನಿಕರು ಒಟ್ಟಿಗೆ 20 ಬುಲೆಟಲ್ಲಿ ಎಂಟ್ರಿ ಕೊಟ್ಟರು. ಇವರು ಜೋಕರ್ಸ್ ಇವ್ರದ್ದು ಚೆನ್ನಾಗಿರುತ್ತೆ. ಜೋಕರ್ಸ್ಗಳು ಭಾಳ ಇರ್ತದೆ, ಚೆನ್ನಾಗಿರುತ್ತೆ ಅದು. ಅದೊಂದು ಚೆನ್ನಾಗಿರುತ್ತೆ, ಬುದ್ಧಿನ ಏನಾಗಬಾರ್ದು. ಇದು ಓಕೆ. ಎಲ್ಲ ಬುಲೆಟ್ ಗಾಡಿ ಅವಲ್ಲ. ಮುಂದೆಗಡೆ ಅವರು ವಿಷಯಲ್ಲೇನೆ ಹಿಡ್ಕೊಂಡಿದ್ದಾರೆ ಅನ್ಸುತ್ತೆ. ಇಲ್ಲ, ವಿಷಯಲ್ಲೇನೆ ಹಿಡ್ಕೊಂಡಿದ್ದಾರೆ ಅವರು. ಅವ್ರು ಬಾರನೇ ಬರೋಂಗಾಯ್ತು. ಇದು ಓಕೆ. ಒಂದು ಸಲ ಕುದಿಬೇಕು, ಏನಾಗಲ್ಲ ಅನ್ಬೇಕು ಹಾಗೆ. What was the Joker? Joker is November 21. Exactly, he knows where the water is. ಅವನ ಮೇಲೆ ಹೋಗಿದೆ ಎಲ್ಲರೂ ಹೋಯ್ತಾರಲ್ಲ. ಅಲ್ಲಿ ನೋಡಿ ಎತ್ತಾರಲ್ಲ ಅವರು.
ಇದು ನೋಡಿ ಹೆಂಗೆ ಇವನು ಯಾವ್ದ್ರ ಮೇಲೆ ನಿಂತ ಟ್ಯಾಂಕ್ ಮೇಲೆ ಹಲವು ವರ್ಷಗಳ ಯಾರು ಕೂಡ ಕೈಗಾರ ಮಾಡಬಹುದು ಅದೆಂತಹ ಏಕಾಗ್ರತೆ ಜಗಾಡ್ತಾವ್ರ ಮಿಸ್ ಆಯ್ತಲ್ಲ ಸ್ವಲ್ಪ ಮಿಸ್ ಆಯ್ತದ ಜನತೆಯ ವೇಗವನ್ನು ಕಾದುಕೊಂಡು ಪ್ರದರ್ಶನದೊಂದಿಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಎಗ್ರಲ್ಲ ಇದು ಸ್ಟಾರ್ಟ್ ಆಗೋದು ಫಸ್ಟಿಗೆ ಸ್ಟಾರ್ಟು ಅಲ್ಲಿ ಬಂದ್ಮೇಲೆ ಸ್ಲೋ ಬ್ರೇಕ್ ಹಿಡಿತೇನೆ ಬೆಂಕಿಗೆ ಇದು ಆಟ ಮತ್ತೆ ಸಕ್ಸಸ್ ಆಗಲಿ ಕಲ್ಲಿ ಆದೋ ಟೈರ್ ಇದಾಗಲಿಲ್ಲ ಅದು ಗ್ರಿಪ್ ಇದಾಗಲಿಲ್ಲ ಈಗ ರಿಂಗ್ಗೆ ಬೆಂಕಿ ಹಚ್ಚಿ ಅದರೊಳಗಡೆಯಿಂದ ಒಂದು 3-4 ಜನ ಆರ್ತಾರೆ ನೋಡಿ ಈಗ. ಓಕೆ ಗಾಡಿ ಬೇರೆ ಮುನ್ನಟ್ಟು ಆರ್ಸಕ್ಕಾಗಲ್ಲ ಜಾಸ್ತಿ ಪಾಪ ಮುಂದೆ ಲಾಸ್ ಆಯ್ತು ಸಕ್ಸಸ್ ಆಗಲಿಲ್ಲ ಜರ
ಅವರ ಬದ್ಧತೆ ಅವರ ಸಾಮರ್ಥ್ಯವನ್ನು ಉತ್ತರ ಮೇಲ್ಗಡೆ ಈಗ ಸುಮಾರು ಒಂದು 10 ಜನ ಪೊಲೀಸ್ ಅವ್ರು ಬಂದು ಒಟ್ಟಿಗೆ ಮನೆ ಕೂತಾರೆ. ಅವ್ರ ಮೇಲೆ ಬೈಕ್ನ ಹಾರಿಸ್ತಾರೆ. ಇದೊಂದು ರೋಮಾಂಚಕವಾದ ದೃಶ್ಯ ಆಗಿದೆ. ಅವರೆಲ್ಲ ನಿಂತ್ಕೋದ್ರೆ ಅವ್ರ ಮೇಲೆ ಹಾರುತ್ತಾ ಗಾಡಿ? ಅವರೆಲ್ಲ ನಿಂತ್ಕೋತಾರೆ, ಅವ್ರ ಮೇಲೆ ಹಾರುತ್ತೆ ಅನ್ಸುತ್ತೆ ಅದು. ಅವ್ರ ಮೇಲೆ ಹೋಗುತ್ತಲ್ಲ. ಇದು ಬಾರಿದೆ. ಇಲ್ಲ ಮಲಗ್ತಾರೆ. ಅದೇ ಮಲಗ್ತಾರೆ. ಅಂದ್ರೆ ಅವ್ರ ಮೇಲೆ ಈ ಕಡೆ ಬರುತ್ತೆ ಅಂತಂದ್ರ ಅವ್ರ ಹತ್ರ ಏನು ಹೋಗಲ್ಲ. ಇವ್ ಎಗರ್ತಾನೆ ಎಗರ್ತಾನೆ. ಏನ್ ಮಾಡ್ತಾನೆ ನೀವು? ಹಿಂಗೆ ಪಂಪ್ ಮಾಡ್ತಾವ ನಾನು. ಇದು ಒಂದು ಇದು ಮೇನ್ ಇದೆ. ಲಾಸ್ಟ್ ಇರ್ಬೋದು. Ladies and gentlemen, सारे जहां से अच्छा ಇದು ಮೋಟಾರ್ ಸೈಕಲ್ನ ಕೊನೆಯ ಡಿಸ್ಪ್ಲೇ ಆಗಿದೆ. ನಾವೆಲ್ಲರೂ ಒಂದೇ ಎನ್ನುವ ಭಾವವನ್ನ ಪ್ರತಿನಿಧಿಸಿದೆ. ಕ್ರೀಡಾ ಸ್ವಾತಂತ್ರ್ಯದ ಪ್ರದರ್ಶನ ಅಂತ ಬಿಟ್ಲೆ ಮೇಲೆ ಬೇರೆ ಬೇರೆ ಮಕ್ಕಳು ಒಂದೇ ತಾಯಿಯ ಮಕ್ಕಳು ಪ್ರೋಗ್ರಾಮ್ ಮುಗಿತಿದ್ದಂಗೆ ನಮ್ಮ ಹಿಂದೆ ಕೂತಿದ್ದಂಥ ಸೈನಿಕರೆಲ್ಲ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರು ಹೋಗೋದನ್ನ ನಿಲ್ಲಿಸ್ಬಿಟ್ಟು ಕೂರಿಸ್ಬಿಟ್ಟು ಒಂದು ಸೆಲ್ಫಿ ಬೇರೆ ತಗೊಂಡೆ ಅವ್ರ ಜೊತೆ. ಇದಾಗ್ತಿದ್ದಂಗೆ ನಾನು ಬ್ಯಾಕ್ ಸ್ಟೇಜ್ಗೆ ಹೋಗಿ ನೋಡಿದ್ರೆ ಎಲ್ಲ ಮಕ್ಳುಗಳು ಫುಲ್ಲು ಸಂಭ್ರಮ ಮಾಡ್ತಾಯಿದ್ರು. ಇನ್ನೊಂದು ಕಡೆಗೆ ನಮ್ಮ ಪೊಲೀಸವ್ರು ಅಸೆಂಬಲ್ಲು ಮಾಡ್ತಾಯಿದ್ರು. ಅದನ್ನ ನೋಡಿ ಅದನ್ನು ಒಂದು ರೆಕಾರ್ಡ್ ಮಾಡಿಕೊಂಡೆ. ಚೆನ್ನಾಗಿ ಮಾಡಿರೋ ಟ್ರೂಪ್ಗಳಿಗೆ ನಮ್ಮ ಮುಖ್ಯಮಂತ್ರಿಗಳು ಪ್ರಶಸ್ತಿನೂ ಕೊಟ್ಟಿದ್ರು. ಅದನ್ನು ಇಟ್ಕೊಂಡು ಮಕ್ಳುಗಳು ತುಂಬ ಸಂಭ್ರಮಿಸ್ತಿದ್ರು.
ಇವ್ರು ನೋಡ್ತಾ ಇದ್ದೀರಲ್ಲ, ಇವರು ಗೋವಾ ಪೊಲೀಸ್. ಇವ್ರು ಗೋವಾದಿಂದ ಬಂದು ಇಲ್ಲಿ ನಮಗೋಸ್ಕರ ಮಾರ್ಚ್ ಫಾಸ್ಟ್ ಮಾಡಿ ಹೋಗಿದ್ದಾರೆ. ಅವ್ರ ಜೊತೆನೂ ಒಂದು ಸೆಲ್ಫಿ ಹೊಡ್ಕೊಂಡೆ. ಹಾಗೆ ಗ್ರೌಂಡ್ಗೊಳಗೆ ಹೋಗೋಣ ಅಂತ ಹೋದ್ರೆ ಅಲ್ಲಿ ಮೋಟಾರ್ ಸೈಕಲ್ ಡಿಸ್ಪ್ಲೇ ಮಾಡಿರೋ ಎಲ್ಲ ವಾಹನಗಳನ್ನ ಇಕ್ಕಿ ಮತ್ತೆ ನಮ್ಮ ಸೈನಿಕರು ಒಂದು ಇಂಟರ್ವ್ಯೂ ಮಾಡ್ತಾ ಇದ್ರು. ಅದನ್ನು ನೋಡಿ ತುಂಬಾ ಖುಷಿ ಆಯ್ತು ನನಗೆ. ಗ್ರೌಂಡ್ ಜೊತೆ ಒಂದು ಸೆಲ್ಫಿ ವಿಡಿಯೋನೂ ಮಾಡಿದೆ, ಯಾಕಂದ್ರೆ ನನ್ನ ಜೊತೆ ಯಾರು ಇರಲಿಲ್ವಲ್ಲ ವಿಡಿಯೋ ಮಾಡೋದಕ್ಕೆ. ಹಾಗೇನೆ ನಾನು ಸೆಲ್ಫಿ ವಿಡಿಯೋ ಮಾಡಿಕೊಂಡೆ. ಸ್ಟೇಜ್ ಹತ್ರ ಹೋಗೋಣ ಅಂತ ಮುಂದೆ ಹೋದಾಗ ನಮ್ಮ ಪೊಲೀಸ್ ಸಿಬ್ಬಂದಿ ಅವರೆಲ್ಲ ಗ್ರೂಪ್ ಫೋಟೋ ತಗೋತಾ ಇದ್ರು. ಈಗ ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಅಲ್ಲೇನೆ ನಮ್ಮ ಮುಖ್ಯ ಅತಿಥಿಗಳು ಹಾಗೆ ಗಣ್ಯ ವ್ಯಕ್ತಿಗಳೆಲ್ಲ ಕುತ್ಕೊಂಡು ಈ ಪ್ರೋಗ್ರಾಮ್ನ ವೀಕ್ಷಣೆ ಮಾಡಿದ್ರು. ಇದೇ ಮುಖ್ಯ ವೇದಿಕೆ. ನಮ್ಮ ಮುಖ್ಯಮಂತ್ರಿಗಳು ಧ್ವಜಾರೋಹಣ ಮತ್ತು ಭಾಷಣವನ್ನು ಮಾಡಿರೋ ಜಾಗ ಇದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಮಕ್ಕಳುಗಳೇನೆ ಈ ದಿನ ಕಲ್ಚರಲ್ ಪ್ರೋಗ್ರಾಮ್ಸ್ ಅಲ್ಲಿ ಭಾಗವಹಿಸಿ ನಮ್ಮನ್ನೆಲ್ಲ ಮನೋರಂಜನೆ ಮಾಡಿತ್ತು. ಸುಮ್ಮದಿಂದ ಹಾರಾಡ್ತಿದ್ದಾರೆ. ತುಂಬಾ ಖುಷಿ ಆಗುತ್ತೆ ಇವ್ರನ್ನ ನೋಡಿದ್ರೆ. ಇವ್ರು ಟ್ರೈನಿಂಗ್ ಕೊಟ್ಟಿರೋ ಎಲ್ಲ ಟೀಚರ್ಸ್ಗೂ ಒಂದು ಅಭಿನಂದನೆ ಹೇಳ್ಬೇಕು. ಯಾಕಂದ್ರೆ ಇಷ್ಟೊಂದು ಜನನ ಒಂದೇ ಸತಿ ಹೇಳ್ಕೊಂಡು ಕೊಡೋದು ತುಂಬಾ ಕಷ್ಟ, ಆದ್ರೂ ಮಾಡಿದ್ದಾರೆ. ಕೊನೆ ಹಂತಕ್ಕೆ ಬಂದಿದ್ದೀವಿ. ಇದೊಂದು ನಮ್ಮ ಮೊದಲನೆಯ ಸಂಭಾಷಣಿಕ ವಿಡಿಯೋವಾಗಿದೆ. ಏನಾದ್ರು ತಪ್ಪಿದ್ರೆ ಕ್ಷಮಿಸಿ. ಮತ್ತು ಇನ್ನೇನಾರ ಅಭಿಪ್ರಾಯಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.